ಕೊರೋನಾ ಕಟ್ಟಿ ಹಾಕೋದಕ್ಕೆ ಸರ್ಕಾರ ನಾನಾ ಕಸರತ್ತನ್ನ ಮಾಡ್ತಾ ಇದೆ. ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದೆ. ಇತ್ತ ಕೊರೋನಾವನ್ನೇ ಬಂಡವಾಳ ಮಾಡಿಕೊಂಡು ದಂಧೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ಮಾಸ್ಕ್ ದಂಧೆ ನಡೀತಾ ಇದೆ. JN1 ವೈರಸ್ ಎಫೆಕ್ಟ್ ನಿಂದಾಗಿ ಮಾಸ್ಕ್ ರೇಟ್ ರಾತ್ರೋರಾತ್ರಿ ಟ್ರಿಬಲ್ ರೇಟ್ ಆಗ್ಬಿಟ್ಟಿದೆ. ₹5 ಸರ್ಜಿಕಲ್ ಮಾಸ್ಕ್ ರೇಟ್ ಇದೀಗ ₹15 ₹25 ಮಾರಾಟವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಕೇಳಿದ್ರೆ, ಪ್ರಶ್ನೆಯನ್ನ ಮಾಡಿದ್ರೆ ಮಾಸ್ಕ್ಗಳು ಇಲ್ಲ, ಹಾಗಾಗಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸಬೂಬನ್ನ ಕೊಡ್ತಾ ಇದ್ದಾರೆ. ₹15 15 याक जास्ती क्या बताऊँ. नाइट में अभी 2 घंटे पहले हमारे पास 150 मास्क थे. सारे निकल गए. ₹15 खाली हो गए सारे मास्क. ಇಲ್ಲ ನಾನು ಫೋನ್ ಮಾಡ್ತಿದ್ದೇನೆ. ಅಲ್ಲ ಗುರು ₹5 ಮಾಸ್ಕ್ ₹15 ಹೆಂಗೆ? ನಮ್ಮ ಹತ್ರ ಸಿಸ್ಟಮ್ನಲ್ಲಿ ತಗೊಳ್ಳಲ್ಲ. ಸಿಸ್ಟಮಲ್ಲಿ ತಗೊಳ್ವಾ? देखो आपको ₹15 ₹16 ₹25 ₹15 16 15 25 25 ಎಷ್ಟು 1500 ಒಂದು ಬಂಡಲ್ ತಂಡ डिस्काउंट आ जाएगी इसमें. ಕಂಪ್ನಿಗೆ ಅದು ಹೇಳಿದಾಯ್ತಣ್ಣ. बल्क में लोगे तो डिस्काउंट आ जाएगा. ಸ್ಟಾರ್ಟಿಂಗ್ ಎಷ್ಟಿತ್ತು ಮುಂಚೆ ಎಷ್ಟಿತ್ತು ಈ ಮಾಸ್ಕು? ಈ ಮಾಸ್ಕ್ ಇದೆಷ್ಟು ಮುಂಚೆ ಎಷ್ಟಿತ್ತು ಅಂತ ಇದು? ಇಲ್ಲ ಮುಂಚೆ ಮೇಡಮ್ ಸರ್ಜಿಕಲ್ ಮಾಸ್ಕ್ ಎಷ್ಟು ಮೇಡಮ್? ಒಂದು ಬಂಡಲ್ ಎಷ್ಟು ಬೇಕಾಗುತ್ತೆ ಮ್ಯಾಕ್ಸಿಮಮ್? ಎಷ್ಟಾಗುತ್ತೆ? ಸಿಂಗಲ್ 15 ಬಂಡಲ್ ಹತ್ರ ಮೇಡಮ್? 1000 ಜಾಸ್ತಿ ಆಗಿಬಿಟ್ಟು ಮೇಡಮ್. ಅವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ ಸರ್. ಅವಾಗ ಎಷ್ಟು ₹5 ಅಷ್ಟೇ ಇತ್ತು. ₹5 ಇತ್ತು, ಇವಾಗ ಜಾಸ್ತಿ ಆಗಿದೆ. ಓ ₹15 ಆಗಿದೆ ಮೇಡಮ್. ಈಗ ಎಷ್ಟು ಕೊಡಿ? ಬೇಡ ಮೇಡಮ್, ನನಗೊಂದು 2-3 ಬಂಡಲ್ ಬೇಕಾಗಿತ್ತು, ಅದಕ್ಕೆ ಕೇಳಿದೆ ಎಷ್ಟಂತ. ಒಂದು ಬಂಡಲ್ 1000, ಇದು 1000. ಇಷ್ಟು 1000, ಇಷ್ಟು 1000. ಸಿಂಗಲ್ 15. ಸಿಂಗಲ್ 15. ಸರಿ ಮೇಡಮ್, ಎಷ್ಟು ಬಂಡಲ್ ಬೇಕು ನಿಮಗೆ? ಹೇಳ್ತೀನಿ ಮೇಡಮ್. ಒಂದು ಬಂಡಲ್ 1000 ಅಲ್ಲ ಮೇಡಮ್? ಎಷ್ಟಿರ್ತವೆ ಮೇಡಮ್ ಬಂಡಲಲ್ಲಿ? ಒಂದು ಬಂಡಲಲ್ಲಿ ಎಷ್ಟಿರುತ್ತೆ ಮೇಡಮ್? 100 ಇರ್ತವೆ ಮೇಡಮ್. ಮೇಡಮ್ ಸರ್, ಕೊರೋನಾ ಬರ್ತಾ ಇದ್ದಂತೆ ಕರ್ನಾಟಕ ಸಿಕ್ಕಾಪಟ್ಟೆ ಎಚ್ಚೆತ್ತುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಈಗಾಗಲೇ ಅಧಿಕಾರಿಗಳು ಇದ್ದಾರೆ. ದೇವನಹಳ್ಳಿಯಲ್ಲಿ ಕೊರೋನಾ ಟೆಸ್ಟಿಂಗ್ ಜಾಸ್ತಿ ಆಗಿದೆ. RT-PCR ಲ್ಯಾಬ್ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಲ್ಯಾಬ್ ಒಳಗಿನ ಯಂತ್ರಗಳು ಹಾಗೂ ಸಿದ್ಧತೆಗಳ ಪರಿಶೀಲನೆಯನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. JN1 ಹೆಚ್ಚಾಗಿದ್ರು ಇನ್ನೂ ಬಂದಿಲ್ಲ RT-PCR ಟೆಸ್ಟ್ ಕಿಟ್ ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. VTM ಕಿಟ್ ಇಲ್ಲದ ಕಾರಣ ಶುರುವಾಗದ RT-PCR ಟೆಸ್ಟಿಂಗ್. ಈ ಹಿಂದೆ ಕಳಿಸಿದ 3000 VTM ಕಿಟ್ಗಳು ಈಗಾಗಲೇ ನಿಷ್ಕ್ರಿಯಗೊಂಡಿದೆ. ಯಾಕಂದ್ರೆ ಏನು ಕೊರೋನಾ ಇಲ್ಲ, ಕಿಟ್ಗಳಾಗಲೇ ಬಂದ್ಬಿಟ್ಟಿದೆ, ಏನು ತಲೆಬಿಸಿ ಇಲ್ಲ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ರು. ಆದರೆ ಪರಿಸ್ಥಿತಿ ಹಾಗಾಗಿಲ್ಲ, ಮತ್ತೊಮ್ಮೆ ಕೊರೋನಾ ಬಂದಿದೆ. ಕೊರೋನಾ ರೂಪಾಂತರ ತಳಿ JN1 ಆತಂಕದ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಈಗಾಗಲೇ ಕೋವಿಡ್ ಟೆಸ್ಟ್ನ ಸಂಖ್ಯೆ ಕೂಡ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಾವಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಈ ಒಂದು ಏನು ಕೋವಿಡ್ ಟೆಸ್ಟ್ ಸೆಂಟರ್ ಇದೆ, ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ಈ ಭಾಗದಲ್ಲಿ ನಾನು ನೋಡಿಸ್ತಾ ಹೋಗ್ತೇನೆ, ಈಗಾಗಲೇ ಯಾರು ಕೂಡ ಇವತ್ತಿನಿಂದ ಟೆಸ್ಟ್ಸ್ ಹೆಚ್ಚಳ ಮಾಡಿದರೂ ಕೂಡ ಯಾರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ 3000 ಒಂದು RT-PCR ಟೆಸ್ಟ್ನ ಕಿಟ್ಗಳು ಈಗಾಗಲೇ ನಿಷ್ಕ್ರಿಯ ಆಗಿದೆ. ಜೊತೆಗೆ ಇವ ಒಂದು ವ್ಯಾಲಿಡಿಟಿ ಡೇಟು ಮುಗಿದೋಗಿದೆ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಟೆಸ್ಟ್ಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ DHO ಕೂಡ ಈಗ ತಾಲೂಕು ಆಸ್ಪತ್ರೆಗೆ ಈಗ ಭೇಟಿಯನ್ನು ಕೊಟ್ಟು ಎಲ್ಲ ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಯಾರು ಕೂಡ ಇಲ್ಲಿವರೆಗೂ ಇನ್ನೂ ಟೆಸ್ಟನ್ನು ಮಾಡ್ತಾ ಇಲ್ಲ. ಜೊತೆಗೆ ಲ್ಯಾಬ್ ಕೂಡ ಸಿದ್ಧವಾಗಿರುವಂಥದ್ದು. ಈಗಾಗಲೇ ನಾವು ಒಳಗಡೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೇನೆ. ಈ ಒಂದು ಟೆಸ್ಟ್ ಲ್ಯಾಬ್ ಏನಿದೆ, ಇಲ್ಲೇ ಒಂದು ಜೆನೆಟಿಕ್ ಸೀಕ್ವೆನ್ಸಿ ಟೆಸ್ಟ್ RT-PCR ಟೆಸ್ಟ್ ಮಾಡ್ತಕ್ಕಂಥ ಮಿಷಿನ್ ಏನಿದೆ, ಈ ಒಂದು ಮಿಷಿನ್ನಲ್ಲಿ ಮಾಡುವಂಥದ್ದು. ಈಗಾಗಲೇ ಇವತ್ತಿನಿಂದ ಆರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಈ ಒಂದು ಟೆಸ್ಟು ಆಗ್ತಾ ಇಲ್ಲ. ಯಾಕಂತಂದರೆ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಹಿಂದೆ ಇದ್ದಂತಹ RT-PCR ಟೆಸ್ಟ್ ಕಿಟ್ಗಳು ಈಗಾಗಲೇ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ
DH ಅವರನ್ನ ಕೇಳಲಿಕ್ಕೆ ಹೋದರೆ ಯಾವುದು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ನೀವು ಬೇಕಾದರೆ ನಾವು ಆಯುಕ್ತರ ಬಳಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳಾಗಿದ್ದರೂ ಕೂಡ ದೇವನಹಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಮಾತ್ರ ಯಾರೂ ಕೂಡ ಇನ್ನೂ RT-PCR ಟೆಸ್ಟು ಮಾಡ್ತಕ್ಕಂಥದ್ದಾಗಲಿ ಯಾರೂ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಟೆಸ್ಟ್ಗಳನ್ನು ಮಾಡದೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಾವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ಇದು ಇಲ್ಲಿ ಲ್ಯಾಬ್ನ ಪರಿಸ್ಥಿತಿ ಇರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏರ್ಪೋರ್ಟ್ನಲ್ಲಿ ಆಗ್ತಕ್ಕಂಥ ಟೆಸ್ಟ್ಗಳೆಲ್ಲ ಕೂಡ ಇಲ್ಲಿಗೆ ಬರ್ತವೆ. ಆದರೆ ಇನ್ನೂ ಕೂಡ ಇಲ್ಲಿ ಆರಂಭ ಆಗ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಕೋವಿಡ್ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಸರಿಯಾದ ಮಾಹಿತಿಯನ್ನು ಕೊಡದೆ ಈಗ ಹಾಗೆ ಹೋಗ್ತಾ ಇರುವಂಥದ್ದು ಅಧಿಕಾರಿಗಳು. ಹೀಗಾಗಿ ಈ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಟೆಸ್ಟ್ಗಳನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಈಗ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು.